ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವೆಲ್ಲರೂ ಕರ್ತನ ನಾಮದಲ್ಲಿ ಕರ್ತನ ಆಶೀರ್ವಾದದೊಂದಿಗೆ ನಿಶ್ಚಯವಾಗಲು ಆಶೀರ್ವಿಸಲ್ಪಟ್ಟವರಾಗಿ ಆತನು ನಿಮ್ಮನ್ನ ಅತ್ಯಧಿಕವಾಗಿ ಬಲಪಡಿಸುವಂತ ಕರ್ತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಗಳನ್ನ ಮುಚ್ಚಿ ಪ್ರೀತಿಯ ದೇವರ ಮಕ್ಕಳೇ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಅಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನ ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ, ಮಹಿಮೆ ಪಡಿಸ್ತಾ ಇದ್ವಿ. ದೇವರೇ, ಈ ಒಳ್ಳೆ ಸಮಯ, ಒಳ್ಳೆ ದಿನಮಾನಗಳನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ನಮಗೆ ಸ್ತೋತ್ರ. ಈ ದಿನದಲ್ಲಿ ನಿನ್ನ ವಾಕ್ಯವು ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ಅವರ ಜೀವಿತವನ್ನ ರೂಪಿಸುವಂತ ವಾಕ್ಯ, ಅವರ ಜೀವಿತವನ್ನ ದೇವರೇ ಬದಲಾಯಿಸುವಂತ ವಾಕ್ಯ, ಅವರ ಜೀವಿತವನ್ನ ಎತ್ತಿ ಕಟ್ಟುವಂತ ನಿನ್ನ ವಾಕ್ಯವಾಗಿರುವುದಕ್ಕಾಗಿ ಸ್ತೋತ್ರವನ್ನ ಮಾಡ್ತಾ ಇದೀವಿ. ವಾಕ್ಯವನ್ನ ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಓಕೆ, ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಾನು ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ಟರ್ ಆಂಟೋನಿ ರಾಜ್. ಕರ್ತನ ಸೇವೆಯಲ್ಲಿ ದಿನಸರಿಯೂ ದೇವರು ತಾನೇ ಪ್ರತಿಯೊಂದು ವಾಕ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾತನಾಡುವಂತೆ ನನಗೆ ಪ್ರೇರೇಪಿಸುವುದರಿಂದ ಪ್ರೀತಿಯ ದೇವರ ಮಕ್ಕಳೇ ವಾಕ್ಯವನ್ನ ಮಾತನಾಡ್ತೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ವಿಶೇಷವಾಗಿ ಈ ಒಂದು ದಿನಮಾನದಲ್ಲಿ ಸತ್ಯವೇದದಲ್ಲಿ ನೋಡುವ ಪ್ರಕಾರ ಸತ್ಯವೇದದಲ್ಲಿ ಇದ್ದಂತಹ ಪ್ರತಿಯೊಂದು ದೇವರ ಮಕ್ಕಳು, ದೇವರ ಜನರು, ಅವರು ತಮ್ಮ ಜೀವಿತವನ್ನ ಹೇಗೆ ದೇವರ ಬಳಿಗೆ ಅವರು ಹೇಗೆ ಉಚ್ಚಾರಣೆ ಮಾಡಿದ್ರು, ದೇವರು ತನ್ನಲ್ಲಿ ಮಾಡಲಿಕ್ಕಿರುವಂತ ಕಾರ್ಯಗಳನ್ನ ಅವರು ಹೇಗೆ ದೇವರ ಹತ್ರ ಹೇಳ್ಕೊಂಡ್ರು ಅಂತ ನಾವು ನೋಡುವ ಪ್ರಕಾರ, ಅದರದಾಗಿ ಮೊದಲನೇದಾಗಿ ಅಪೊಸ್ತಲನಾದ ಪೌಲನ ಕುರಿತು ನಾವು ನೋಡೋಣ. ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ದ, ಅವನಿಗೆ ಬಂದಂತ ಎಲ್ಲ ಎದುರಾದ ಕಾರ್ಯಗಳು, ಸಮಸ್ಯೆಗಳಲ್ಲೂ, ಇದರಲ್ಲೂ ಅವನು ಹೇಳಿದಂತ ಒಂದು ಮಾತು, ಅದನ್ನೇ ನೋಡ್ತೀವಿ ನಾವು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ 13ನೇ ವಾಕ್ಯ ಹೇಳ್ತದೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ನಾನು ಶಕ್ತನಾಗಿದ್ದೇನೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದವರೇ, ನಾನು ಏನ್ ಹೇಳ್ತೀನಂದ್ರೆ, ಅಪೊಸ್ತಲನಾದ ಪೌಲನು ಹೋದಂತ ಹಾದಿಯಲ್ಲೂ ಅನೇಕರು ಹೋಗುತ್ತಿರ್ಬೋದು, ಅನೇಕ ಕಾರ್ಯಗಳು ನಿಮಗೆ ಎದುರಾಗ್ತಾ ಇರ್ಬೋದು, ಅನೇಕ ವಿಷಯಗಳು ನಿಮ್ಮ ಜೀವಿತದಲ್ಲಿ ವಿರೋಧಗಳು, ಜನಗಳು, ಅನೇಕ ಕಾರ್ಯಗಳು ಇರ್ಬೋದು. ಆದರೆ ಪ್ರಿಯರಾದವರೇ, ನಿಮ್ಮ ಜೀವಿತದಲ್ಲಿ ಇರಬೇಕಾದ ಒಂದು ಮಾತು, ಒಂದು ನಿರೀಕ್ಷೆ, ಒಂದು ಭರವಸೆ ಇಲ್ಲಿ ಹೇಳಲ್ಪಟ್ಟ ವಾಕ್ಯದ ನಿಮಿತ್ತವಾಗಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಏನಾಗಿದ್ದೀನಿ, ಶಕ್ತನಾಗಿದ್ದೀನಿ. ಹಾಗೆ ದೇವರು ನಿಮ್ಮನ್ನ ಬಲಪಡಿಸುವಂತ ದೇವರಾಗಿದ್ದಾರೆ. ಆತನ ಬಲ ಹೇಗೆ ಅಂದ್ರೆ, ಆತನು ಬಲ ನೀಡುವಾಗ, ಆತನು ನಿಮಗೆ ಬಲವನ್ನು ಅನುಗ್ರಹಿಸುವಾಗ ಅದು ನಿಮ್ಮ ಜೀವಿತದಲ್ಲಿ ಒಂದು ನೂತನವಾದ ಒಂದು ಉತ್ಸಾಹ, ಪ್ರೋತ್ಸಾಹ, ಇಮ್ಯುನಿಟಿ ಅಂತ ಹೇಳ್ತಾರೆ, ಎಬಿಲಿಟಿ, ಈ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಕೊಡುವಂಥದ್ದಾಗಿರ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಪ್ರಿಯರಾದವರೇ, ನಾವು ಕೂಡ ಕೀರ್ತನೆಯಲ್ಲಿ ಅತ್ಯಧಿಕವಾಗಿ ಒಂದು ಮಾತನ್ನ ನೋಡ್ಬೋದು. ಕೀರ್ತನೆಯಲ್ಲಿ ಕೂಡ ಒಬ್ಬ ಭಕ್ತನು ಈ ರೀತಿಯಾಗಿ ಹೇಳ್ತಾನೆ. ಆ ಭಕ್ತನು ಹೇಳುವಂತ ಕಾರ್ಯ ಏನಂದ್ರೆ, ದಾವೀದನು ಹೇಳುವಂಥದ್ದು ಕೀರ್ತನೆ 18ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನೋಡುವ ಪ್ರಕಾರ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನ ಆರುವೆನು. ದೇವರಿಗೆ ಸ್ತೋತ್ರವಾಗಲಿ. ದೇವರು ಇಲ್ಲಿ ದೇವರ ವಾಕ್ಯ ಅವನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾ ಇದ್ದಾರೆ, ಅವನು ಹೇಳ್ತಾನೆ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನ ಹಾರುವೆನು. ಇಲ್ಲಂದ್ರೆ ದೇವರ ಬಲವನ್ನ, ಅವನೊಂದು ದಂಡು ಅಂತ ಹೇಳ್ಬೇಕಂದ್ರೆ ಒಂದು ದೊಡ್ಡ ಸೈನ್ಯ, ಒಂದೊಂದು ದಂಡಕ್ಕೆ 1,000 ಎಂಬುದಾಗಿ ಹೇಳಲ್ಪಡ್ತದೆ. ಈ ರೀತಿಯಾದ ದಂಡಿನ ಮೇಲೆ ಬೀಳುವೆನು, ಆ ರೀತಿಯಾಗಿ ದೇವರ ಸಹಾಯದಿಂದ ಒಂದು ಪ್ರಾಕಾರವನ್ನ ದಾಟುವೆನು. ಅಂದ್ರೆ ನನಗೆ ಎದುರಾಗುತ್ತಿರುವಂತ ಯಾವುದೇ ಪ್ರಾಕಾರವಾಗಲಿ, ಯಾವುದೇ ಕಾರ್ಯಗಳಾಗಲಿ, ನಾನು ದೇವರ ಸಹಾಯದಿಂದ ಏನಾಗ್ತೀನಿ, ನಾನು ದಾಟುತ್ತೀನಿ. ಅದೇ ರೀತಿಯಾಗಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಪ್ರಿಯರಾದವರೇ, ಅಂತ ಒಂದು ಬಲ, ದೇವರ ಬಲವನ್ನ ಹಾತ್ಕೊಳ್ಳಬೇಕು, ದೇವರ ಸಹಾಯವನ್ನ ಕೇಳಿ ಪಡ್ಕೊಳ್ಳಬೇಕು. ದೇವರನ್ನ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ ನೀವು ನಿರೀಕ್ಷೆ, ಭರವಸೆ ಉಳ್ಳವರಾಗಿರುವಾಗ ದೇವರು ನೋಡಿ ನಿಮ್ಮ ಜೀವಿತದಲ್ಲಿ ಆತನ ಸಹಾಯಕನಾಗಿರ್ತಾನೆ.
ಅದು ಮಾತ್ರವಲ್ಲ, ದೇವರ ಬಲ ನಿಮ್ಮನ್ನ ಬಲಪಡಿಸುವಂತದ್ದಾಗುತ್ತದೆ. ನೀವು ಹೇಳಬೇಕು ಈ ವಾಕ್ಯಗಳನ್ನ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ ದೇವರ ಈ ರೀತಿಯಾಗಿ ಹೇಳ್ತದೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಅಂತ ಒಂದು ಬಲವನ್ನ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ, ಇಲ್ಲಿ ದಾವೀದನು ಹೇಳಿದನು, ನಿನ್ನ ಬಲದಿಂದ ಒಂದು ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಒಂದು ಪ್ರಾಕಾರವನ್ನ ಹಾರುವೆನು. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ಆ ರೀತಿಯಾದ ಬಲ ಸಹಾಯ ಕೊಡಲಿ ಎಂದು ಈ ಸಮಯದಲ್ಲಿ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದ್ವಿ, ಕೊಂಡಾಡ್ತಾ ಇದ್ವಿ. ಈ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಬಲ, ನಿನ್ನ ಸಹಾಯ ದೇವರೇ, ನಿನ್ನಲ್ಲಿ ಇರುವಂತಹ ದೇವರೇ ಪ್ರತಿಯೊಂದು ಸ್ವಾಮಿ ಕಾರ್ಯಗಳನ್ನ ಕೊಟ್ಟು ಈ ಮಕ್ಕಳ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಕೃಪೆ ಮಾಡು, ಆಶೀರ್ವದಿಸು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ದಯೆ, ಕೃಪೆ, ಕರುಣೆ ಒದಗಿ ಬರಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಅದೇ ರೀತಿಯಾಗಿ ಆಶೀರ್ವದಿಸ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನೀವು ದೇವರ ವಾಕ್ಯವನ್ನ ಕೇಳ್ತಾ ಇದ್ರೆ, ದೇವರ ವಾಕ್ಯ ನಿಮ್ಮಲ್ಲಿ ಕ್ರಿಯೆ ಮಾಡ್ತಾ ಇದೆ. ಹಂಗಾಗಿ ಪ್ರಿಯರಾದವರೇ, ಈ ಒಂದು ವಾಕ್ಯವನ್ನ ಕೇಳಿದಂತ ನೀವು ದೇವರ ವಾಕ್ಯಕ್ಕಾಗಿ ಒಂದು ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಅನೇಕರಿಗೆ ಶೇರ್ ಮಾಡಿ. ಇದು ಅನೇಕರಿಗೆ ಆಶೀರ್ವಾದವಾಗಿರುವಂತ ವಾಕ್ಯ. ಆಮೇನ್. ಶಲೋಮ್.